ಸಿಟಿ ಚಾಂಪಿಯನ್ಸ್ KS ನಿಮ್ಗೋಸ್ಕರ ಅಗೇನ್ ಇಂಪಾರ್ಟೆಂಟ್ ಅಪ್ಡೇಟ್ ಬಿಟ್ಟಿದಾರ. ಏನಪ್ಪ ಆ ಅಪ್ಡೇಟ್ ಅಂತ ನೋಡೋಣ ಬನ್ನಿ. ಸೊ ಆಲ್ರೆಡಿ ನಿಮ್ಗೆ ಗೊತ್ತೈತಿ ಈ 2ನೇ ಸುತ್ತಿನ ಸೀಟ್ ಹಂಚಿಕೆ ಆಗಿದ್ದು. ಸೊ ಡೇಟ್ ಯಾವಾಗಪ್ಪ ಅಂದ್ರೆ 24/8/2026 ನಿಮ್ಮ ಸೆಕೆಂಡ್ ರೌಂಡ್ ರಿಸಲ್ಟ್ ಅನೌನ್ಸ್ ಆಗೈತಿ. ಸೊ KS ಏನ್ ಹೇಳ್ತಾರಪ್ಪ ಅಂತಂದ್ರ, ಸೊ ನೀವು ಚಾಯ್ಸ್ 1 ಅಥವಾ ಚಾಯ್ಸ್ 4 ಮಾತ್ರ ಆಯ್ಕೆ ಮಾಡ್ಕೊಳ್ಬೇಕು ಸೀಟು ಹಂಚಿಕೆ ಆಗಿರೋ ಅಭ್ಯರ್ಥಿಗಳು. ಸೊ ನೆಕ್ಸ್ಟ್ ಏನ್ ಹೇಳ್ತಾರಪ್ಪ ಅಂತಂದ್ರ 25/8/2026 27/8/2026 ಚಾಯ್ಸ್ಗಳನ್ನ ಆಯ್ಕೆ ಮಾಡ್ಕೋಬೇಕು. ಈ ಡೇಟ್ ಒಳಗೆ ಚಾಯ್ಸ್ಗಳನ್ನ ಆಯ್ಕೆ ಮಾಡ್ಕೊಂಡ್ಬಿಟ್ಟು ಸೊ ಅದ್ರ ಅಡ್ಮಿಷನ್ ತಗೋಬೇಕು ನೀವು ರೆಸ್ಪೆಕ್ಟಿವ್ ಕಾಲೇಜಲ್ಲಿ. ಸೊ ಅದ್ರ ಡೇಟ್ ಕೂಡ ಮೆನ್ಷನ್ ಮಾಡಿದ್ದಾರೆ ನೋಡ್ರಿ. ಸೊ ಆಯ್ಕೆ ಮಾಡಿ ಶುಲ್ಕ ಪಾವತಿಸಿ ದಿನಾಂಕ 28/8/2026 ಸಂಬಂಧಿಸಿದ ಕಾಲೇಜಿನಲ್ಲಿ ಪ್ರವೇಶ ಪಡೆಯಬೇಕು ಅನ್ನಕತ್ತಾರ ಅವ್ರು. ನಿಮ್ಗೆ ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಸೊ ಚಾಯ್ಸ್ 1 ತಗೊಂಡಿರ್ತಾರ ಅಂತ ಅನ್ಕೋರಿ, ಬಟ್ ನಮ್ಗೆ ಸೆಕೆಂಡ್ ರೌಂಡ್ ಸ್ಯಾಟಿಸ್ಫೈ ಆಗಿಲ್ಲ, ಥರ್ಡ್ ರೌಂಡ್ ಹೋಗ್ಬೇಕು ಅನ್ನೋರು ಅಪ್ಗ್ರೇಡ್ ಕೂಡ ಮಾಡ್ಕೋಬಹುದು. ಏನಪ್ಪಾ ಅಂತಂದ್ರೆ ನೆಕ್ಸ್ಟ್ ನೋಡ್ರಿ, ಚಾಯ್ಸ್ 1 ಆಯ್ಕೆ ಮಾಡುವ ವಿದ್ಯಾರ್ಥಿಗಳಿಗೂ ಹಂಚಿಕೆಯಾದ ಸೀಟಿಗೆ ಪ್ರವೇಶವನ್ನು ಕಡ್ಡಾಯವಾಗಿ ಪಡಿಬೇಕು. ಸೊ ಅಡ್ಮಿಷನ್ ಅಂದ್ರೆ ಕಂಪಲ್ಸರಿ ತಗೊಳ್ಬೇಕು, ಆದರೆ ಸೀಟ್ಗಳನ್ನ ಅಪ್ಗ್ರೇಡ್ ಮಾಡ್ಕೋಬೇಕಾಯ್ತು. ನೀವು ಏನಾದ್ರು ಸೀಟ್ ಅಪ್ಗ್ರೇಡ್ ಮಾಡ್ಕೋಬೇಕಾಯ್ತು ಅನ್ನೋದಕ್ಕೆ ಅಲೋ ಮಾಡ್ತಾ ಇದ್ದಾರೆ. ಆದರೆ ಸೀಟ್ಗಳು ಅಪ್ಗ್ರೇಡೇಷನ್ ಮಾಡಿಕೊಳ್ಳಲು ಆಸಕ್ತಿ ಇದ್ದಲ್ಲಿ 3ನೇ ಸುತ್ತಿನ ಸೀಟ್ ಹಂಚಿಕೆಯಲ್ಲಿ ಲಾಗಿನ್ ಮಾಡುವ ಮೂಲಕ ಭಾಗವಹಿಸಬಹುದು. ಅಂದ್ರೆ ಸೊ ಅಡ್ಮಿಷನ್ ಮಾಡ್ಬಿಟ್ಟು ಸೀಟ್ ಏನಾದ್ರು ಅಪ್ಗ್ರೇಡ್ ಮಾಡ್ಕೋಬೇಕಾಯ್ತಂದ್ರ ಸೊ ಅಗೇನ್ ಥರ್ಡ್ ರೌಂಡ್ ನೀವು ಏನ್ ಮಾಡ್ಬೋದಪ್ಪ ಅಂದ್ರೆ ಲಾಗಿನ್ ಆಗ್ಬಹುದು. ಬಟ್ ನೆಕ್ಸ್ಟ್ ಇನ್ನೊಂದೇನಪ್ಪಾ ಅಂತಂದ್ರೆ, ಒಂದು ವೇಳೆ ಅಭ್ಯರ್ಥಿಯು ಚಾಯ್ಸ್ 1 ತೆಗೆದುಕೊಳ್ಳದೆ ಅಂದ್ರೆ ಚಾಯ್ಸ್ 1 ತಗೊಳ್ಳಿಲ್ಲಪ್ಪ ಅಂತಂದ್ರೆ ಸೊ 3ನೇ ಸುತ್ತಿನಲ್ಲಿ ಭಾಗವಹಿಸಬೇಕು. ಅಂದ್ರೆ ನೀವು ಚಾಯ್ಸ್ 1 ತಗೊಂಡಿಲ್ಲ ಬಟ್ 3ನೇ ಅಂದ್ರೆ ಥರ್ಡ್ ರೌಂಡಿಗೆ ಹೋಗ್ಬೇಕಾಗೈತಿ. ಆ ಕೇಸಲ್ಲಿ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಒಂದು ವೇಳೆ ಅಭ್ಯರ್ಥಿಯು ಚಾಯ್ಸ್ 1 ತೆಗೆದುಕೊಳ್ಳದೆ 3ನೇ ಸುತ್ತಿನಲ್ಲಿ ಭಾಗವಹಿಸಲು ಇಚ್ಛಿಸಿದ್ದಲ್ಲಿ 2ನೇ ಸುತ್ತಿನಲ್ಲಿ ಹಂಚಿಕೆಯಾದ ಸೀಟನ್ನು 5,000 ದಂಡ ಪಾವತಿಸಿ ರದ್ದುಪಡಿಸಬೇಕು. ಅಂದ್ರೆ ಏನು ಸೆಕೆಂಡ್ ರೌಂಡ್ ಅಲ್ಲಿ ಸೀಟ್ ಅಲಾಟ್ ಆಗೈತಲ್ಲ ಅದನ್ನು ಕ್ಯಾನ್ಸಲ್ ಮಾಡ್ಕೋಬೇಕು. ಕ್ಯಾನ್ಸಲ್ ಮಾಡ್ಬೇಕಂದ್ರೆ 5,000 ರೂಪಾಯಿ ದಂಡ ತುಂಬಬೇಕಂತ ನೋಡು. ಎಸ್, ಹಂಚಿಕೆಯಾದ ಸೀಟನ್ನು ರೂಪಾಯಿ 5,000 ದಂಡ ಪಾವತಿಸಿ ಮಾಡಿ ರದ್ದುಪಡಿಸಿಕೊಂಡು 3ನೇ ಸುತ್ತಿನಲ್ಲಿ ಲಾಗಿನ್ ಮಾಡಿ ಹೊಸದಾಗಿ ನೋಂದಣಿ ಶುಲ್ಕವನ್ನು ಪಾವತಿಸಬಹುದು. ಎಸ್, ಪಾವತಿಸಿ ಭಾಗವಹಿಸಬಹುದು ಎಂದು ಸೂಚಿಸಲಾಗುತ್ತದೆ. ನೋಡ್ರಿ, ಸೊ ಥರ್ಡ್ ರೌಂಡಿಗೆ ಹೋಗ್ಬೇಕಪ್ಪ ಅಂತಂದ್ರೆ ಸೆಕೆಂಡ್ ರೌಂಡ್ ಕ್ಯಾನ್ಸಲ್ ಮಾಡ್ಕೋಬೇಕಾಯ್ತಾನೆ 5,000 ರೂಪಾಯಿ ದಂಡ ಕಟ್ಟಬೇಕು. ಆಮೇಲೆ ಇಂತಹ ಅಭ್ಯರ್ಥಿಗಳು ಅಂದ್ರೆ ಯಾರು ಥರ್ಡ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡ್ಬೇಕಂತಿರಲ್ಲ, ಇಂತಹ ಅಭ್ಯರ್ಥಿಗಳು 27/8/2026 ಮಧ್ಯಾಹ್ನ 3ರಿಂದ ಎಸ್ ಸೊ 27ನೇ ತಾರೀಕು ಓಪನ್ ಆಗ್ತೈತಿ ನೋಡ್ರಿ ಲಿಂಕ್. 3ರಿಂದ 29/8/2026 ಮಧ್ಯಾಹ್ನ 3ರೊಳಗೆ ಅವರು ಲಾಗಿನ್ ಪೋರ್ಟ್ ನಲ್ಲಿ ಲಾಗಿನ್ ಮಾಡಿಕೊಂಡು ಆನ್ಲೈನ್ ಮೂಲಕ ಸೀಟ್ ಅನ್ನು ರದ್ದುಪಡಿಸಿಕೊಳ್ಬೇಕು. ಎಸ್, ಸೀಟ್ ಕ್ಯಾನ್ಸಲೇಷನ್ ಟೈಮಿಂಗ್ ಮತ್ತೆ ಡೇಟ್ ನ ಮೆನ್ಷನ್ ಮಾಡಿದ್ದಾರೆ 27/8/2026 29/8/2026 ಅಂತೂ. ಎಸ್, ಸೊ ದಿಸ್ ಈಸ್ ಆಲ್ ಅಬೌಟ್ ಸೊ ಇಂಪಾರ್ಟೆಂಟ್ ನೋಟಿಫಿಕೇಶನ್ ಆಫ್ KA ರಿಗಾರ್ಡಿಂಗ್ ನಿಮ್ಮ KSCT ಕೌನ್ಸಿಲಿಂಗ್ ಆಗಿರ್ಬೋದು. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಮತ್ತೆ ಯಾವ್ಯಾವ ಟಾಪಿಕ್ ಮೇಲೆ ನಿಮ್ಗೆ ವಿಡಿಯೋ ಬೇಕು ಕಮೆಂಟ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು.